ನಡೆದಂಥ ಕಾಶ್ಮೀರದ ಘಟನೆ ದೇಶದಲ್ಲಷ್ಟೇ ಅಲ್ಲ, ವಿಶ್ವದಲ್ಲೇ ಮುಸ್ಲಿಮರ ಮನಸ್ಥಿತಿ ಅರ್ಥ ಆಗ್ತದೆ. ಇವತ್ತು ಹಿಂದೂಗಳು ಮುಸ್ಲಿಮರು ಅಂಥೇಳಿ ಅವರನ್ನು ಗುಪ್ತಾಂಗವನ್ನು ನೋಡೋದ್ರ ಮೂಲಕ, ಅವರ ಹೆಸರನ್ನು ಕೇಳೋದ್ರ ಮೂಲಕ ಹಿಂದೂಗಳನ್ನು ಗುಂಡಿಟ್ಟು ಕೊಲ್ತಾರೆ. ಅಂದರೆ ಅದು ಪ್ರವಾಸಿಗರನ್ನು. ಅನೇಕ ವರ್ಷಗಳಿಂದ BSF ಮತ್ತು ಮಿಲಿಟ್ರಿ ಅವ್ರ ಮೇಲೆ ಒಂದು ಬಾಂಬ್ ಅಟ್ಯಾಕ್ ಮಾಡ್ತಕ್ಕಂಥದ್ದು ಇವೆಲ್ಲ ನೋಡಿದ್ದು. ಆದರೆ ಪ್ರವಾಸಿಗರ ಮೇಲೆ ಯಾವತ್ತೂ ಕೂಡ ಈ ರೀತಿಯ ದುಷ್ಕೃತ್ಯ ಮಾಡಿರಲಿಲ್ಲ. ನಿಜವಾಗೂ ತುಂಬ ನೋವಾಗ್ತದೆ. ಇವತ್ತು ಬರೀ ಭಾರತ ಅಲ್ಲ, ವಿಶ್ವ ಯೋಚನೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ನನಗೆ ಒಂದು ನೋವಿನ ಸಂಗತಿ ಅಂದರೆ, ಇವತ್ತು ಕ್ರಿಶ್ಚಿಯನ್ ಬಂಧುಗಳು, ಇವತ್ತು ವಾಡ್ರಾ ಒಂದು ಹೇಳಿಕೆ ಕೊಟ್ಟ, ಭಾರತೀಯ ಜನತಾ ಪಕ್ಷದ ಸರ್ಕಾರ ಮುಸ್ಲಿಮರ ಮೇಲೆ ನಡೆದುಕೊಳ್ಳೋ ಕಾರಣಕ್ಕೆ ಅವ್ರು ಹಂಗೆ ಮಾಡಿದ್ದಾರೆ ಅಂತಕ್ಕಂತ ಹೇಳ್ದ. ಆ ವಾಡ್ರಾಗೆ ಗೊತ್ತಿಲ್ವಾ, ಅಲ್ಲಿ ಅವರು ಹತ್ಯೆ ಮಾಡಿರೋದ್ರಲ್ಲಿ ಕ್ರಿಶ್ಚಿಯನ್ರು ಇದ್ದಾರೆ, ಹಿಂದೂಗಳು ಇದ್ದಾರೆ. ವಿಶ್ವದಲ್ಲಿ ಮುಸ್ಲಿಮರಿಂದ ಭಯ ಇರ್ತಕ್ಕಂಥದ್ದು ಮೊದಲೇ ಕ್ರಿಶ್ಚಿಯನ್ರ ಬಗ್ಗೆ ಅಂಥದ್ದು ಅರ್ಥ ಮಾಡ್ಕೋಬೇಕು ಇವತ್ತು ವಾಡ್ರಾರವರು. ಇವತ್ತು ಕಾಂಗ್ರೆಸ್ಸಿನ ಪ್ರತಿಯೊಬ್ಬರು, ಉದಾಹರಣೆಗೆ ದಾವಣಗೆರೆಯ ಜಿಲ್ಲಾ ಸಚಿವರು, ಆ ಒಬ್ಬ ಮಾಜಿ ಕಾರ್ಪೊರೇಟರ್ ಕಬೀರ್ ಖಾನ್ ಹೇಳಿಕೆಯನ್ನು ಎಷ್ಟು ಹಗುರವಾಗಿ ಬೇಜವಾಬ್ದಾರಿಯಿಂದ ಉತ್ತರ ಕೊಡ್ತಾರೆ ಅಂದರೆ ತುಂಬ ನೋವಾಗ್ತದೆ. ಇವತ್ತು ಅಲ್ಪಸಂಖ್ಯಾತರ ಮನಸ್ಥಿತಿ ಹೇಗಿದೆ ಅಂದರೆ, ಅಲ್ಲಿ ಒಬ್ಬ ಕುದುರೆ ಸವಾರ, ಅವನು ಕೂಡ ಮುಸ್ಲಿಂ, ಅವನು ಅವರು ಮಾಡ್ತಕ್ಕಂಥ ಹೇಯ ಕೃತ್ಯವನ್ನು ವಿರೋಧಿಸಿ ಆ ಒಂದು ಗನ್ನನ್ನು ಕಸ್ಕೊಳ್ಳೋಕೆ ಹೋಗೋ ಸಂದರ್ಭದಲ್ಲಿ ಅವರನ್ನು ಕೂಡ ಇವರು ಗುಂಡಿಕ್ಕಿ ಕೊಂದಿದ್ದಾರೆ. ಅಂದರೆ ಇವರು ಹಿಂದೂಗಳಷ್ಟೇ ಅಲ್ಲ, ಎಲ್ಲ ಹಿಂದೂಗಳ ಜೊತೆ ಕ್ರಿಶ್ಚಿಯನ್ನರ ಜೊತೆ ಸಣ್ಣ ಪುಟ್ಟ ಧರ್ಮದವರ ಮೇಲೆ ಈ ಒಂದು ಕೃತ್ಯವನ್ನು ವಿಶ್ವಾದ್ಯಂತ ಮಾಡ್ತಾಯಿದ್ದಾರೆ. ಇವತ್ತು UK, ಇಂಗ್ಲೆಂಡ್ ಕೂಡ ಈ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾನು ಮೊದಲನೇದಾಗಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ನಾನು ಪ್ರಾರ್ಥನೆ ಮಾಡ್ತೇನೆ, ನೀವು ಯಾಕೆ ಭಾರತದಲ್ಲಿ ಮತಾಂತರವನ್ನು ಮಾಡ್ತಾಯಿದ್ದೀರಾ? ಕ್ರಿಶ್ಚಿಯನ್ರೇ, ಒಂದು ನಿಮಗೆ ಗೊತ್ತಿರಲಿ, ಇವತ್ತು ಕ್ರಿಶ್ಚಿಯನಿಟಿಯನ್ನು ವಿಶ್ವದಲ್ಲಿ ಏನಾದರೂ ಉಳಿಸಿದರೆ ಅದು ಹಿಂದೂ ಧರ್ಮದ ಮೇಲೆ ಮತಾಂತರ ಮಾಡ್ತಕ್ಕಂಥ ಪ್ರಯತ್ನ ಇನ್ನು ಮುಂದೆ ಕೈಬಿಡಿ. ಇನ್ನು ಮುಂದೆ ಹಿಂದೂಗಳ ಜೊತೆಯಾಗಿ ಇವತ್ತು ಅಲ್ಪಸಂಖ್ಯಾತರನ್ನ ಎದುರಿಸ್ತಕ್ಕಂಥ ಒಂದು ನಮ್ಮ ಜೊತೆ ಹಿಂದೂಗಳ ಜೊತೆ ನೀವು ಕೂಡ ಭಾಗಿಯಾಗ್ರಿ ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಕ್ರಿಶ್ಚಿಯನ್ ಮಿಷನರಿಗಳ ಬಗ್ಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಡೆದಂಥ ಕಾಶ್ಮೀರದ ಘಟನೆ ದೇಶದಲ್ಲಷ್ಟೇ ಅಲ್ಲ, ವಿಶ್ವದಲ್ಲೇ ಮುಸ್ಲಿಮರ ಮನಸ್ಥಿತಿ ಅರ್ಥ ಆಗ್ತದೆ. ಇವತ್ತು ಹಿಂದೂಗಳು ಮುಸ್ಲಿಮರು ಅಂಥೇಳಿ ಅವರನ್ನು ಗುಪ್ತಾಂಗವನ್ನು ನೋಡೋದ್ರ ಮೂಲಕ, ಅವರ ಹೆಸರನ್ನು ಕೇಳೋದ್ರ ಮೂಲಕ ಹಿಂದೂಗಳನ್ನು ಗುಂಡಿಟ್ಟು ಕೊಲ್ತಾರೆ. ಅಂದರೆ ಅದು ಪ್ರವಾಸಿಗರನ್ನು. ಅನೇಕ ವರ್ಷಗಳಿಂದ BSF ಮತ್ತು ಮಿಲಿಟ್ರಿ ಅವ್ರ ಮೇಲೆ ಒಂದು ಬಾಂಬ್ ಅಟ್ಯಾಕ್ ಮಾಡ್ತಕ್ಕಂಥದ್ದು ಇವೆಲ್ಲ ನೋಡಿದ್ದು. ಆದರೆ ಪ್ರವಾಸಿಗರ ಮೇಲೆ ಯಾವತ್ತೂ ಕೂಡ ಈ ರೀತಿಯ ದುಷ್ಕೃತ್ಯ ಮಾಡಿರಲಿಲ್ಲ. ನಿಜವಾಗೂ ತುಂಬ ನೋವಾಗ್ತದೆ. ಇವತ್ತು ಬರೀ ಭಾರತ ಅಲ್ಲ, ವಿಶ್ವ ಯೋಚನೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ನನಗೆ ಒಂದು ನೋವಿನ ಸಂಗತಿ ಅಂದರೆ, ಇವತ್ತು ಕ್ರಿಶ್ಚಿಯನ್ ಬಂಧುಗಳು, ಇವತ್ತು ವಾಡ್ರಾ ಒಂದು ಹೇಳಿಕೆ ಕೊಟ್ಟ, ಭಾರತೀಯ ಜನತಾ ಪಕ್ಷದ ಸರ್ಕಾರ ಮುಸ್ಲಿಮರ ಮೇಲೆ ನಡೆದುಕೊಳ್ಳೋ ಕಾರಣಕ್ಕೆ ಅವ್ರು ಹಂಗೆ ಮಾಡಿದ್ದಾರೆ ಅಂತಕ್ಕಂತ ಹೇಳ್ದ. ಆ ವಾಡ್ರಾಗೆ ಗೊತ್ತಿಲ್ವಾ, ಅಲ್ಲಿ ಅವರು ಹತ್ಯೆ ಮಾಡಿರೋದ್ರಲ್ಲಿ ಕ್ರಿಶ್ಚಿಯನ್ರು ಇದ್ದಾರೆ, ಹಿಂದೂಗಳು ಇದ್ದಾರೆ. ವಿಶ್ವದಲ್ಲಿ ಮುಸ್ಲಿಮರಿಂದ ಭಯ ಇರ್ತಕ್ಕಂಥದ್ದು ಮೊದಲೇ ಕ್ರಿಶ್ಚಿಯನ್ರ ಬಗ್ಗೆ ಅಂಥದ್ದು ಅರ್ಥ ಮಾಡ್ಕೋಬೇಕು ಇವತ್ತು ವಾಡ್ರಾರವರು. ಇವತ್ತು ಕಾಂಗ್ರೆಸ್ಸಿನ ಪ್ರತಿಯೊಬ್ಬರು, ಉದಾಹರಣೆಗೆ ದಾವಣಗೆರೆಯ ಜಿಲ್ಲಾ ಸಚಿವರು, ಆ ಒಬ್ಬ ಮಾಜಿ ಕಾರ್ಪೊರೇಟರ್ ಕಬೀರ್ ಖಾನ್ ಹೇಳಿಕೆಯನ್ನು ಎಷ್ಟು ಹಗುರವಾಗಿ
ಬೇಜವಾಬ್ದಾರಿಯಿಂದ ಉತ್ತರ ಕೊಡ್ತಾರೆ ಅಂದರೆ ತುಂಬ ನೋವಾಗ್ತದೆ. ಇವತ್ತು ಅಲ್ಪಸಂಖ್ಯಾತರ ಮನಸ್ಥಿತಿ ಹೇಗಿದೆ ಅಂದರೆ, ಅಲ್ಲಿ ಒಬ್ಬ ಕುದುರೆ ಸವಾರ, ಅವನು ಕೂಡ ಮುಸ್ಲಿಂ, ಅವನು ಅವರು ಮಾಡ್ತಕ್ಕಂಥ ಹೇಯ ಕೃತ್ಯವನ್ನು ವಿರೋಧಿಸಿ ಆ ಒಂದು ಗನ್ನನ್ನು ಕಸ್ಕೊಳ್ಳೋಕೆ ಹೋಗೋ ಸಂದರ್ಭದಲ್ಲಿ ಅವರನ್ನು ಕೂಡ ಇವರು ಗುಂಡಿಕ್ಕಿ ಕೊಂದಿದ್ದಾರೆ. ಅಂದರೆ ಇವರು ಹಿಂದೂಗಳಷ್ಟೇ ಅಲ್ಲ, ಎಲ್ಲ ಹಿಂದೂಗಳ ಜೊತೆ ಕ್ರಿಶ್ಚಿಯನ್ನರ ಜೊತೆ ಸಣ್ಣ ಪುಟ್ಟ ಧರ್ಮದವರ ಮೇಲೆ ಈ ಒಂದು ಕೃತ್ಯವನ್ನು ವಿಶ್ವಾದ್ಯಂತ ಮಾಡ್ತಾಯಿದ್ದಾರೆ. ಇವತ್ತು UK, ಇಂಗ್ಲೆಂಡ್ ಕೂಡ ಈ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾನು ಮೊದಲನೇದಾಗಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ನಾನು ಪ್ರಾರ್ಥನೆ ಮಾಡ್ತೇನೆ, ನೀವ್ಯಾಕೆ ಭಾರತದಲ್ಲಿ ಮತಾಂತರವನ್ನು ಮಾಡ್ತಾ ಇದ್ದೀರಾ? ಕ್ರಿಶ್ಚಿಯನ್ರೇ, ಒಂದು ನಿಮಗೆ ಗೊತ್ತಿರಲಿ, ಇವತ್ತು ಕ್ರಿಶ್ಚಿಯನಿಟಿಯನ್ನು ವಿಶ್ವದಲ್ಲಿ ಏನಾದರೂ ಉಳಿಸಿದರೆ ಅದು ಹಿಂದೂ ಧರ್ಮದ ಮೇಲೆ ಮತಾಂತರ ಮಾಡ್ತಕ್ಕಂಥ ಪ್ರಯತ್ನ ಇನ್ನು ಮುಂದೆ ಕೈಬಿಡಿ. ಇನ್ನು ಮುಂದೆ ಹಿಂದೂಗಳ ಜೊತೆಯಾಗಿ ಇವತ್ತು ಅಲ್ಪಸಂಖ್ಯಾತರನ್ನ ಎದುರಿಸ್ತಕ್ಕಂಥ ಒಂದು ನಮ್ಮ ಜೊತೆ ಹಿಂದೂಗಳ ಜೊತೆ ನೀವು ಕೂಡ ಭಾಗಿಯಾಗ್ರಿ ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಕ್ರಿಶ್ಚಿಯನ್ ಮಿಷನರಿಗಳ ಬಗ್ಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ನಡೆದಂಥ ಕಾಶ್ಮೀರದ ಘಟನೆ ದೇಶದಲ್ಲಿ ಅಷ್ಟೇ ಅಲ್ಲ, ವಿಶ್ವದಲ್ಲೇ ಮುಸ್ಲಿಮರ ಮನಸ್ಥಿತಿ ಅರ್ಥ ಆಗ್ತದೆ. ಇವತ್ತು ಹಿಂದೂಗಳು ಮುಸ್ಲಿಮರು ಅಂಥೇಳಿ ಅವರನ್ನು ಗುಪ್ತಾಂಗವನ್ನು ನೋಡೋದ್ರ ಮೂಲಕ, ಅವರ ಹೆಸರನ್ನು ಕೇಳೋದ್ರ ಮೂಲಕ ಹಿಂದೂಗಳನ್ನು ಗುಂಡಿಟ್ಟು ಕೊಲ್ತಾರೆ. ಅಂದರೆ ಅದು ಪ್ರವಾಸಿಗರನ್ನು ಅನೇಕ ವರ್ಷಗಳಿಂದ BSF ಮತ್ತು ಮಿಲಿಟ್ರಿ ಅವ್ರ ಮೇಲೆ ಒಂದು ಬಾಂಬ್ ಅಟ್ಯಾಕ್ ಮಾಡ್ತಕ್ಕಂಥದ್ದು ಇವೆಲ್ಲ ನೋಡಿದ್ದು. ಆದರೆ ಪ್ರವಾಸಿಗರ ಮೇಲೆ ಯಾವತ್ತೂ ಕೂಡ ಈ ರೀತಿಯ ದುಷ್ಕೃತ್ಯ ಮಾಡಿರಲಿಲ್ಲ. ನಿಜವಾಗೂ ತುಂಬ ನೋವಾಗ್ತದೆ. ಇವತ್ತು ಬರೀ ಭಾರತ ಅಲ್ಲ, ವಿಶ್ವ ಯೋಚನೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ನನಗೆ ಒಂದು ನೋವಿನ ಸಂಗತಿ ಅಂದರೆ, ಇವತ್ತು ಕ್ರಿಶ್ಚಿಯನ್ ಬಂಧುಗಳು, ಇವತ್ತು ವಾಡ್ರಾ ಒಂದು ಹೇಳಿಕೆ ಕೊಟ್ಟ, ಭಾರತೀಯ ಜನತಾ ಪಕ್ಷದ ಸರ್ಕಾರ ಮುಸ್ಲಿಮರ ಮೇಲೆ ನಡೆದುಕೊಳ್ಳೋ ಕಾರಣಕ್ಕೆ ಅವ್ರು ಹಂಗೆ ಮಾಡಿದ್ದಾರೆ ಅಂತಕ್ಕಂಥ ಹೇಳ್ದ. ಆ ವಾಡ್ರಾಗೆ ಗೊತ್ತಿಲ್ವಾ, ಅಲ್ಲಿ ಅವರು ಹತ್ಯೆ ಮಾಡಿರೋದ್ರಲ್ಲಿ ಕ್ರಿಶ್ಚಿಯನ್ರು ಇದ್ದಾರೆ, ಹಿಂದೂಗಳು ಇದ್ದಾರೆ. ವಿಶ್ವದಲ್ಲಿ ಮುಸ್ಲಿಮರಿಂದ ಭಯ ಇರ್ತಕ್ಕಂಥದ್ದು ಮೊದಲೇ ಕ್ರಿಶ್ಚಿಯನ್ರ ಬಗ್ಗೆ ಅಂಥದ್ದು ಅರ್ಥ ಮಾಡ್ಕೋಬೇಕು. ಇವತ್ತು ವಾಡ್ರಾರವರು, ಇವತ್ತು ಕಾಂಗ್ರೆಸ್ಸಿನ ಪ್ರತಿಯೊಬ್ಬರು, ಉದಾಹರಣೆಗೆ ದಾವಣಗೆರೆಯ ಜಿಲ್ಲಾ ಸಚಿವರು, ಆ ಒಬ್ಬ ಮಾಜಿ ಕಾರ್ಪೊರೇಟರ್ ಕಬೀರ್ ಖಾನ್ ಹೇಳಿಕೆಯನ್ನು ಎಷ್ಟು ಹಗುರವಾಗಿ ಬೇಜವಾಬ್ದಾರಿಯಿಂದ ಉತ್ತರ ಕೊಡ್ತಾರೆ ಅಂದರೆ ತುಂಬ ನೋವಾಗ್ತದೆ. ಇವತ್ತು ಅಲ್ಪಸಂಖ್ಯಾತರ ಮನಸ್ಥಿತಿ ಹೇಗಿದೆ ಅಂದರೆ, ಅಲ್ಲಿ ಒಬ್ಬ ಕುದುರೆ ಸವಾರ, ಅವನು ಕೂಡ ಮುಸ್ಲಿಂ, ಅವನು ಅವರು ಮಾಡ್ತಕ್ಕಂಥ ಹೇಯ ಕೃತ್ಯವನ್ನು ವಿರೋಧಿಸಿ ಆ ಒಂದು ಗನ್ನನ್ನು ಕಸ್ಕೊಳ್ಳೋಕೆ ಹೋಗೋ ಸಂದರ್ಭದಲ್ಲಿ ಅವರನ್ನು ಕೂಡ ಇವರು ಗುಂಡಿಕ್ಕಿ ಕೊಂದಿದ್ದಾರೆ. ಅಂದರೆ ಇವರು ಹಿಂದೂಗಳಷ್ಟೇ ಅಲ್ಲ, ಎಲ್ಲ ಹಿಂದೂಗಳ ಜೊತೆ ಕ್ರಿಶ್ಚಿಯನ್ನರ ಜೊತೆ ಸಣ್ಣ ಪುಟ್ಟ ಧರ್ಮದವರ ಮೇಲೆ ಈ ಒಂದು ಕೃತ್ಯವನ್ನು ವಿಶ್ವಾದ್ಯಂತ ಮಾಡ್ತಾಯಿದ್ದಾರೆ. ಇವತ್ತು UK, ಇಂಗ್ಲೆಂಡ್ ಕೂಡ ಈ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾನು ಮೊದಲನೇದಾಗಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ನಾನು ಪ್ರಾರ್ಥನೆ ಮಾಡ್ತೇನೆ, ನೀವ್ಯಾಕೆ ಭಾರತದಲ್ಲಿ ಮತಾಂತರವನ್ನು ಮಾಡ್ತಾ ಇದ್ದೀರಾ? ಕ್ರಿಶ್ಚಿಯನ್ರೇ, ಒಂದು ನಿಮಗೆ ಗೊತ್ತಿರಲಿ, ಇವತ್ತು ಕ್ರಿಶ್ಚಿಯನಿಟಿಯನ್ನು ವಿಶ್ವದಲ್ಲಿ ಏನಾದರೂ ಉಳಿಸಿದರೆ ಅದು ಹಿಂದೂ ಧರ್ಮದ ಮೇಲೆ ಮತಾಂತರ ಮಾಡ್ತಕ್ಕಂಥ ಪ್ರಯತ್ನ ಇನ್ನು ಮುಂದೆ ಕೈಬಿಡಿ. ಇನ್ನು ಮುಂದೆ ಹಿಂದೂಗಳ ಜೊತೆಯಾಗಿ ಇವತ್ತು ಅಲ್ಪಸಂಖ್ಯಾತರನ್ನ ಎದುರಿಸ್ತಕ್ಕಂಥ ಒಂದು ನಮ್ಮ ಜೊತೆ ಹಿಂದೂಗಳ ಜೊತೆ ನೀವು ಕೂಡ ಭಾಗಿಯಾಗ್ರಿ ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಕ್ರಿಶ್ಚಿಯನ್ ಮಿಷನರಿಗಳ ಬಗ್ಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ.